ಪಾನದಾಯಕನು ಯೋಸೇಫರನ್ನು ಮರೆತ ಹಾಗೆ ಗಂಡ, ಹೆಂಡತಿ, ಮಕ್ಕಳು, ಸಂಬಂಧಿಕರು ಎಲ್ಲ ಒಂದು ದಿವಸ ಮರ್ತೋಗ್ಬಿಡ್ತಾರೆ. ನಿಜಾನ? ಖಂಡಿತ ನಿಜ. 3 ದಿವಸಕ್ಕೆ 11 ದಿವಸಕ್ಕೆ ತಿಥಿ ಮಾಡಿ ಮನುಷ್ಯನನ್ನು ಮರ್ತೋಗ್ಬಿಡ್ತೇವೆ. 1 ವರ್ಷ ಅಷ್ಟೇ ನೆನಪಲ್ಲಿ ಇರಲ್ಲ, ಮರ್ತೋಗ್ಬಿಡ್ತೇವೆ. ಈ ಮರೆಯುವಂಥ ಪ್ರಪಂಚಕ್ಕೆ ನಾವು ನೆನಪಲ್ಲಿ ಇರಬೇಕು, ಇವರ ನೆನಪಲ್ಲಿ ನಾವು ಇರಬೇಕು ಅಂದ್ಕೊಂಡು ನಾವು ಬಹಳ ಪ್ರಯಾಸ ಪಡ್ತಾ ಇರ್ತಿದ್ದೇವೆ. ಮನುಷ್ಯನಾದವನು ಎಷ್ಟು ಪ್ರಯಾಸ ಪಡ್ತಾನಂದ್ರೆ ಬಹಳ ಪ್ರಯಾಸ ಪಡ್ತಾ ಇರ್ತಾನೆ. ಯೋಸೇಫನು ಜೈಲಲ್ಲಿದ್ದಾಗ ಶುಭ ಸಂದೇಶವನ್ನು ಹೇಳಿದಂಥ ಪಾನದಾಯಕನು ಮರ್ತೋದ ದೇವರು ಮರ್ತನ ಪ್ರೇರೆ, ದೇವ್ರು ಮರ್ತನ. ದೇವ್ರು ಮರೆಯದೆ ಯಾವ ಕನಸಿನ ಮೂಲಕ ನನ್ನ ಮಗನಿಗೆ ಮೋಸ ಆಯಿತು, ಯಾವ ಕನಸಿನ ಮೂಲಕ ನನ್ನ ಮಗನಿಗೆ ಯೋಸೇಫನಿಗೆ ಮೋಸ ಆಯಿತೋ ಅಂಥದೇ ಒಂದು ಕನಸನ್ನು ತಂದು ನಾನು ಏನು ಮಾಡ್ತೇನೆ, ಇಡೀ ರಾಜ್ಯವನ್ನು ಆಳುವ ಅರಸನಾಗಿ ಮಾಡ್ತೇನೆ, ಇಡೀ ಐಗುಪ್ತವನ್ನು ಆಳ್ವಿಕೆ ಮಾಡುವಂಥ ಅರಸನಾಗಿ ನಾನು ನಿಲ್ಲಿಸ್ತೇನೆ ಅಂತ ದೇವರು ಯೋಸೇಫನನ್ನು ನೆನೆಸ್ಕೊಂಡತ್ತೇವೆ. ಬೇರೆ ಪ್ರಪಂಚ ನಿಮ್ಮನ್ನು ಮರೆಯಬಹುದು, ನಿನ್ನ ಹೆಂಡತಿ ನಿನ್ನನ್ನು ಮರೆಯಬಹುದು, ನಿನ್ನ ಗಂಡನು ನಿನ್ನನ್ನು ಮರೆಯಬಹುದು, ನಿನ್ನ ಮಕ್ಕಳು ನೀನು ಮಾಡಿರುವಂಥ ತ್ಯಾಗವನ್ನು ಮರೆಯಬಹುದು. ಮರೆತಿದ್ದಾರೆ. ಈ ದಿನ ತಂದೆ ತಾಯಿಯನ್ನು ಮಕ್ಕಳು ಹೊಡಿತಾ ಇದ್ದಾರೆ ಅಂದರೆ ಅವ್ರು ಮಾಡಿರುವಂಥ ತ್ಯಾಗವನ್ನು ಮರೆತಿದ್ದಾರಾ, ನೆನೆಸ್ಕೊಂಡಿದ್ದಾರಾ? ಯೋಚನೆ ಮಾಡಿ. ತಂದೆ ತಾಯಿಗೆ ಮಕ್ಕಳುಗಳು ಹೊಡಿತಾ ಇದ್ದಾರೆ ಅಂದರೆ ಅವರ ತ್ಯಾಗವನ್ನು ನೆನೆಸಿಕೊಳ್ಳುತ್ತಾ ಇದ್ದಾರಾ, ಮರ್ತೋಗಿದ್ದಾರೆ. ಹೆಂಡತಿ ತನ್ನ ಗಂಡನ ವಿಷಯವನ್ನು ತೆಗೆದುಕೊಂಡು ಹೋಗಿ ಹೊರಗಡೆ ತಿಳಿಸಿ ಆತನಿಗೆ ಅವಮಾನ ಬರುವಂಥ ರೀತಿಯಲ್ಲಿ ಬದುಕ್ತಾ ಇದ್ದಾಳೆ ಅಂದರೆ ಹೆಂಡತಿ ಮರ್ತೋಗಿದ್ದಾಳ, ಗಂಡನನ್ನ ಮರ್ತೋಗಿದ್ದಾರೆ. ಬಾಯಿ ಮಾತಿಗೆ ಏನಂತಾರೆ, ಇಲ್ಲ ರೀ ನೀವಿಲ್ಲಾಂದ್ರೆ ನಮ್ಮ ಸಂಸಾರ ನಡೆಯಲ್ಲ, ನೀವಿಂದ್ರೆ ನಮ್ಮ ಪಂಚಪ್ರಾಣ, ನೀವಿಂದ್ರೆ ಒಂದು ಕ್ಷಣನೂ ಇರಲ್ಲ ಅಂತಾರೆ. ಸ್ವಂತ ಹೆಂಡತಿಯೇ ಗಂಡನ ಮರ್ಯಾದೆಯನ್ನು ತೆಗೆದು ಪ್ರಪಂಚದಲ್ಲಿ ಇರ್ತಾರೆ. ಮಕ್ಕಳುಗಳು ಕೂಡ ಅದೇ ರೀತಿ ಇರ್ತಾರೆ, ತಂದೆ ತಾಯಿಯನ್ನು ಹೆಸರನ್ನು ಹಾಳು ಮಾಡೋದಿರ್ತಾರೆ. ಅಂದರೆ ಪ್ರಪಂಚ ನೆನೆಸ್ಕೊಂಡಿದ್ದೀನಂತ ಮರ್ತೋಗಿರ್ತಾರೆ. ಅನೇಕರು ಲವ್ ಮ್ಯಾರೇಜ್ ಆಗಿರ್ತಾರೆ, ಅನೇಕರು ಲವ್ ಮ್ಯಾರೇಜ್ ಆಗಿರ್ತಾರೆ. 1 ವರ್ಷ 1.5 ವರ್ಷ ಗಂಡ ತೀರೋಗಿರ್ತಾರೆ. ಲವ್ ಮ್ಯಾರೇಜ್ ಬಹಳ 10 ವರ್ಷ ಲವ್ ಮಾಡಿ ಮದುವೆ ಆಗಿರ್ತಾರೆ, ಗಂಡನು ತೀರೋಗ್ತಾನೆ ಅನ್ಸ್ಕೊಂಡು. ಮತ್ತೊಂದು ಅವರು ಅನೇಕ ವಾಗ್ದಾನಗಳು ಮಾಡ್ತಾರೆ, ನಿಮ್ದಂದು ಜೀವನ ಪೂರ್ತಿ ನಾನು ಬದುಕೋದಿಲ್ಲ, ಬೇರೆ ಹೆಣ್ಣನ್ನ ನೋಡಲ್ಲ ಅಥವಾ ಬೇರೆ ಗಂಡನ ನೋಡಲ್ಲ, ನಾನು ಜೀವನ ನಾನು ಡಿಸೈಡ್ ಮಾಡಿದ್ದೀನಿ, ಇದೇ ರೀತಿ ಇರ್ತೇನೆ ಅಂತ. 1 ವರ್ಷ ಆದಮೇಲೆ ಆಸೆ ಆಕಾಂಕ್ಷೆಗಳು ಬಹಳ ಜಲ್ದಿನೇ ಬೆಳೀತಿದೆ. ಆದರೆ 1 ವರ್ಷ ಆದಮೇಲೆ ಆಸೆ ಬಯಲು ಬರುತ್ತೆ. ಆಸೆ ಒಳಗಡೆ ಇರಲ್ಲ, ಬಯಲಾಗುತ್ತೆ. ಮತ್ತೊಂದು ನೋವು ಬೇರೆ ಸತ್ತಾದ್ಮೇಲೆ ಬರುವಂಥ ಪ್ರೀತಿ ಅದಿರಲಿ, ಓಕೆ. ಬದುಕಿರುವಾಗಲೇ ಒಬ್ಬ ಹುಡುಗನು 2-3 ಜನಕ್ಕೆ ಪ್ರೀತಿ ಮಾಡುವಂಥದ್ದು. ಯಾಕೆ ಮೊದಲನೇಗೆ ಇದೇ ಡೈಲಾಗ್ ಹೇಳ್ತಾನೆ, ನನ್ನ ಕನಸಲ್ಲೂ ನೀನೇ, ನನ್ನ ಮನಸ್ಸಲ್ಲೂ ನೀನೇ, ನಾನು ಊಟ ಮಾಡುವಾಗಲೂ ನಿನ್ನ ಚಿಂತೆ, ಹೋಗುವಾಗಲೂ ಚಿಂತೆ, ಬರುವಾಗಲೂ ಚಿಂತೆ, ನಿನ್ನ ಬಗ್ಗೆನೇ ಚಿಂತೆ ಕಣೆ ಅಂತ ಇವನಂತಾನೆ. ಇವಳು ಅಷ್ಟೇ, ನನಗೇನು ಈಗ ಮನಸ್ಸೇ ಇಲ್ಲ ಕಣೋ, ಕಾಲೇಜ್ಗೆ ಹೋಗೋ ಮನಸ್ಸಿಲ್ಲ, ಎಲ್ಲಿ ಮನೇಲಿರೋಕ್ಕೂ ಮನಸ್ಸಿಲ್ಲ, ಎಲ್ಲೋದ್ರು ನಿನ್ನ ನೆನಪಾಯಿದೆ ಅಂತ ಫೋನಲ್ಲಿ ಇವಳು ಡೈಲಾಗ್. ಇವರಿಬ್ರು ಕೂಡ ಇವ್ನಿಗೆ ಗೊತ್ತಿಲ್ಲದೆ ಇವರಿಬ್ರು ಜನನ, ಇವ್ನಿಗೆ ಗೊತ್ತಿಲ್ಲದೆ ಇವರಿಬ್ರು ಜನನ ಮೇಂಟೈನ್ ಮಾಡ್ತಾರೆ. ಎಂಥ ದರಿದ್ರ ಡೈಲಾಗ್ಗಳು ಹೊಡಿತಾರೆ ಅಂದರೆ ನೀನು ಬಿಟ್ಟು ನಾನು ಇರೋದಿಲ್ಲ ಅಂತಾರೆ. ಅಂದರೆ ಇವರೆಲ್ಲರಿಗೂ ಇದೇ ಡೈಲಾಗ್ ಹೇಳ್ತಾರೆ. ಇದು ನಿಜವಾದ ಪ್ರೀತಿನ? ನಿಜವಾದ ಪ್ರೀತಿ ಅಲ್ಲ. ಮತ್ತೆ ಮನುಷ್ಯರು ಉಪಕಾರ ನೆನೆಸುವವರ? ಖಂಡಿತ ಅಲ್ಲ. ದೇವರು ಒಬ್ಬನೇ ಉಪಕಾರವನ್ನು ನೆನೆಸುವವನು. ನಾವು ದೇವರ ನೆನಪಿನಲ್ಲಿ ಇರುವ ರೀತಿಯಲ್ಲಿ ನಮ್ಮ ಭಕ್ತಿಯ ಜೀವಿತ ಇದ್ದರೆ, ದೇವರು ತಾಯಿ ಮರೆತಾಳು ನಾನು ನನ್ನ ಮರೆ ಎನ್ನುವಂತ ವಾಗ್ದಾನ ಮಾಡಿದಾತನು ದೇವರು. ತಾಯಿ ಮರಿತಾಳ? ಖಂಡಿತ ಮರಿತಾಳೆ. ಬೇರೆ ಇನ್ಸ್ಟೆಂಟ್ ಆಕ್ಟ್ ಮಾಡ್ತಾ ಇದ್ದೀನಂದ್ರೆ ಇದು ಸಂಬಂಧಪಟ್ಟಂಥ ವಿಷಯ. ಮೊನ್ನೆ ದಿವಸದಲ್ಲಿ ಯಾವುದೋ ನ್ಯೂಸ್ ಚಾನಲ್ ಕೇಳಲ್ಪಟ್ಟೆ, ನೋಡಿದೆ ಕೂಡ. ಒಂದು ತಾಯಿ 3 ಮಕ್ಕಳನ್ನು ಬಿಟ್ಟು ಬೇರೆ ಅನೈತಿಕ ಸಂಬಂಧದಲ್ಲಿ ಹೋಗ್ತಾ ಇದ್ದಾರೆ. ಆ ಮಕ್ಕಳು ಬಾಮ ನಮ್ಮ ಬಳಿ ನೀರು, ನಿನ್ನ ಬಿಟ್ಟು ಇರೋಕ್ಕಾಗಲ್ಲ ಅಂದ್ರು, ಇಲ್ಲ ಕಣ ನಾನು ಬರಲ್ಲ. ಮಕ್ಕಳು ಬೇಡವಾ? ಬೇಡ. ಗಂಡ ಬೇಡ ಅಂತ ಅನೈತಿಕ ಸಂಬಂಧದಲ್ಲಿ ಹೋಗ್ತಾ ಇದ್ದಾರೆ. ಆ ಮಕ್ಕಳು ಬಾಮ ನಮ್ಮ ಬಳಿ ನೀರು, ನಿನ್ನ ಬಿಟ್ಟು ಇರೋಕ್ಕಾಗಲ್ಲ ಅಂದ್ರು, ಇಲ್ಲ ಕಣ ನಾನು ಬರಲ್ಲ. ಮಕ್ಕಳು ಬೇಡವಾ? ಬೇಡ. ಗಂಡ ಬೇಡ. ಗಂಡನ ಕೈಯಲ್ಲಿ ತಿಂದಿಲ್ವಾ? ಗಂಡನ ತಂದಿರೋಂಥ ಆಹಾರವನ್ನು ತಿಂದಿಲ್ವಾ? ಆ ತಿಂದಿ ಬೆಳೆಸಿಕೊಂಡಂಥ ಮೈಯಿಂದ ಆ ಮಗುಗೆ ಜನ್ಮ ಕೊಟ್ಟಿದ್ದಾವೆ. ಎಲ್ಲವನ್ನು ಮಾಡಿದ್ದಾರೆ. ಎಲ್ಲ ಆಗಿ ಮಕ್ಕಳಾದ್ಮೇಲೆ ಈಗ ಮಕ್ಕಳು ಬೇಕಾಗಿಲ್ಲ. ತಾಯಿ ಮರಿತಾಳ? ಬೈಬಲಲ್ಲಿ ಇದೆ ಇಲ್ಲ. ಬೇರೆ ಭೂಮಿ ಆಕಾಶಗಳು ಅಳಿದು ಹೋದವು,
ಯೇಸು ಕ್ರಿಸ್ತನ ಮಾತು, ಆ ಪರಮಾತ್ಮನ ಮಾತು, ಒಂದು ಮಾತು ಕೂಡ ಸುಳ್ಳಾಗಲ್ಲ, ಆಗೋದಕ್ಕೆ ಚಾನ್ಸೇ ಇಲ್ಲ. ಒಂದು ಸಾರಿ ಯೆಶಾಯನ ಪ್ರವಾದನೆ ಗ್ರಂಥ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಇದು ಪ್ರಪಂಚದಲ್ಲಿರುವಂಥ ಸರ್ವ ಮಾನವರು ಅರ್ಥ ಮಾಡ್ಕೋಬೇಕು. ತಾಯಿಯೇ ದೇವರು, ತಂದೆ ದೇವರು, ತಂದೆ ದೇವೋಭವ, ತಾಯಿಯೋ ದೇವೋಭವ, ಗುರುವೋ ದೇವೋಭವ ಅಂತ ಈ ಮನುಷ್ಯರಿಗೆ ಗುರು ಶಿಷ್ಯರನ್ನಾಗಿ ಅಪ್ಪಂದಿರನ್ನಾಗಿ ಮಾಡ್ಕೊಂಡಿದ್ದೇವೆ. ಇವ್ರು ಗುರುಗಳಲ್ಲ, ಇವ್ರು ದೇವರುಗಳಲ್ಲ, ಸಾಮಾನ್ಯ ಮನುಷ್ಯರು. ಕೆಲವರು ಮನುಷ್ಯತ್ವದಲ್ಲೂ ಮನುಷ್ಯತ್ವವನ್ನು ಮರೆತು ಮಾನವ ಮೃಗಗಳಾಗಿರ್ತಾರೆ, ಮೃಗಿಗಳಾಗಿರ್ತಾರೆ. ಅಮ್ಮ ಬಾಮಂದ್ರು ಬರ್ದಂತ ತಾಯಿ ಮರ್ತೋಗಿದ್ದಾಳೆ. ಇದು ದೇವರು ತಂದೆಯಾದ ಪರಮಾತ್ಮನ ಬರ್ಸಿದ್ದಾನೆ. ಈ ಮಾತು ನೋಡ್ಕೊಳ್ಳೋಣ. ಒಂದು ಮಾತು ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ. ಒಂದ್ಸಾರಿ ಎಲ್ಲರೂ ತೆರೆಯೋಣ. ಸತ್ಯವೇದ ಗ್ರಂಥವನ್ನು ಪ್ರತಿಯೊಬ್ಬರು ಡೌನ್ಲೋಡ್ ಮಾಡಿಕೊಳ್ಳೋಣ. ಅದ್ಭುತವಾದ ಗ್ರಂಥ ಇದು, ದೈವ ಗ್ರಂಥ. ಇದರಲ್ಲಿ ಬರೆದಿರುವಂಥ ಪ್ರತಿಯೊಂದು ಮಾತು ಸತ್ಯ. ಅದು ನಡೆದಿರ್ಬೋದು, ಮುಂದೆ ನಡೆಯುವಂಥದ್ದಾಗಿರ್ಬೋದು, ಹಿಂದೆ ನಡೆದಿರುವಂಥದ್ದಾಗಿರ್ಬೋದು. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಂಥ ಮಾತುಗಳನ್ನು ದೇವರು ಆದಿಯಲ್ಲೇ ಅಂತ್ಯವನ್ನು ಕುರಿತು ಬರೆದಿದ್ದಾರೆ. ಪ್ರತಿಯೊಂದು ಮಾತು ಸ್ಪಷ್ಟವಾಗಿದೆ. 49:15. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಮರೆತಾಳೆ. ಒಂದು ವೇಳೆ ಮರೆತಾಳು. ನಾನಾದರೆ ನಿನ್ನನ್ನು ಮರೆಯೇ, ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಪ್ರಪಂಚ ಮರೆಯುತ್ತೆ, ನಾನು ಮರೆಯೇ ಅಂತ ಹೇಳ್ತಾ ಇದ್ದಾರೆ ದೇವರು. ಗಂಡ ಮರ್ತೋಯ್ತಾಳ, ಹೆಂಡತಿನೂ ಮರ್ತೋಯ್ತಾಳೆ. ಹೆಂಡತಿ ಮರ್ತೋಯ್ತಾಳೆ. ತಂದೆ ತಾಯಿಗಳು ಮರ್ತೋಯ್ತಾರ, ಮಕ್ಕಳನ್ನ ಮರ್ತೋಯ್ತಾರೆ. ಮಕ್ಕಳು ಮರ್ತೋಯ್ತಾರ, ತಂದೆ ತಾಯಿನ ಮರ್ತೋಗುವಂತ ಪರಿಸ್ಥಿತಿಗಳು ಬರ್ತದೆ. ಯಾಕಂದ್ರೆ ಅವ್ರ ಕೃತ್ಯಗಳೇ ನಡೀತದೆ. ತಾಯಿ ಮಾಡಿದಂತ ಉಪಕಾರಗಳು ಮಕ್ಕಳು ನೆನೆಸಿಕೊಳ್ಳದೆ ಹೊಡಿತಾ ಇದ್ದಾರೆ, ಬರ್ತಾ ಇದ್ದಾರೆ ಅಂದ್ರೆ ಆ ಉಪಕಾರ ನೆನೆಸ್ಕೊಂಡಿದ್ರೆ ಕೈ ಎತ್ತಕ್ಕೆ ಮನಸ್ಸು ಬರೋದ, ಮರ್ತೋಗಿದ್ದಾರೆ. ತಾಯಿ 3 ಜನ ಮಕ್ಕಳನ್ನು ಬಿಟ್ಟು ನೈತಿಕ ಸಂಬಂಧ, ದೇಹದ ಆಸೆಗೋಸ್ಕರ ಬೇರೆ ಪುರುಷನನ್ನು ಹಿಡಿದು ತಾಯಿ ಮರ್ತೋಗ್ತಾಳೆ. ದೇವ್ರು ಹೇಳಿದಂತ ಮಾತು ಸತ್ಯನ. ಸತ್ಯವೇದ ಗ್ರಂಥದಲ್ಲಿ ಬರೆದಿರುವಂತ ಪ್ರತಿಯೊಂದು ಮಾತು ಸತ್ಯವಾದದ್ದೇ ಸರಿ, ಸುಳ್ಳಲ್ಲ.